ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೇಬಿ ಕುಚ್ ಹೇಗೆ ಹಾಕೋದು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ವಾ. ಸೊ ಸುಮ್ಮನೆ 300 ರೂಪಾಯಿ, 250 ರೂಪಾಯಿ, 300 ರೂಪಾಯಿ. ಸೊ ನಮ್ಮ ಸೈಡೆಲ್ಲ 350 ರೂಪಾಯಿ ಇದೆ. ಸೊ ಆ ರೀತಿ ಅಮೌಂಟ್ನ ಕೊಟ್ಟು ನೀವು ಕೂಡ ಬೇಬಿ ಕುಚ್ಚನ್ನ ಹಾಕಿಸ್ತಾ ಇದ್ದೀರಾ ಅಂತಂದರೆ ಮನೇಲೇ ನೀವೇ ಹೇಗೆ ಬೇಬಿ ಕುಚ್ಚನ್ನ ಹಾಕೋಬೋದು ಅಂತಂದ್ಬಿಟ್ಟು ಇವತ್ತು ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ. ಅದರಿಂದ ಏನಾಗುತ್ತೆ, ನೀವು ನಿಮ್ಮ ಸ್ಯಾರಿಗಳಿಗೆ ಕಲರ್ ಮ್ಯಾಚಿಂಗ್ ಮಾಡಿ ನೀವು ಕೂಡ ಬೇಬಿ ಕುಚ್ಚನ್ನ ಹಾಕೋಬೋದು. ಅದು ಹೇಗೆ ಅಂತಂದ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ನ ಕಲಿಬೇಕು ಅಂತ ಆಸಕ್ತಿ ಇರೋರು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಬಿಗಿನಿಂಗಿಂದ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಲ್ವಾ, ಸೊ ಅವರು ಟೈಲರಿಂಗ್ ಕ್ಲಾಸ್ನ ಕಲ್ತ್ಕೋಬೋದು. ಇದಕ್ಕೆ ನಾನು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಈ ರೀತಿ ಕುಚ್ಚುಕಟ್ಟ ದಾರನ ತಗೊಳ್ಳಿ. ಕುಚ್ಚುಕಟ್ಟ ದಾರ ಬಂದು ನಿಮಗೆ ಒಂದು ದಾರಕ್ಕೆ 30 ರೂಪಾಯಿ ಬೀಳುತ್ತೆ. ಸೊ 2 ದಾರ ಆದರೆ ಕಲರ್ ಕಾಂಬಿನೇಷನ್ನು ನಿಮ್ಮ ಸ್ಯಾರಿ ಕಲರ್ ಯಾವುದಿರುತ್ತೆ ಅಲ್ವಾ, ಆ ರೀತಿ ಸ್ಯಾರಿ ಕಲರಲ್ಲಿ ನೀವು 2 ಕಲರ್ನ ತಗೊಳ್ಳಿ. 2 ಕಲರ್ನ ತಗೊಂಡು ಅದನ್ನು ಏನು ಮಾಡಬೇಕು ಅಂತಂದರೆ, ನೀವು ಮಂಚದ ಹತ್ರ ಸುತ್ಕೊಳ್ಳಿ. ಮಂಚದ ಹತ್ರ ಸುತ್ಕೊಂಡ್ರೆ ಒಂದು ಸೀರೆಗೆ ಕರೆಕ್ಟಾಗಿ ಅದು ಆಗುತ್ತೆ. ಸೊ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಒಂದು ಸೀರೆಗೆ ನೀವು ಸುತ್ಕೋಬೇಕು ಅಂತಂದರೆ, ನಿಮಗೆ ಜಾಸ್ತಿ ಕುಚ್ಚು ಬೇಕು, ದಪ್ಪದಾಗಿ ಬೇಕು ಅಂತಂದರೆ 80 ಎಳೆನ ಸುತ್ಕೊಳ್ಳಿ. ಇಲ್ಲ ನಿಮಗೆ ನಾರ್ಮಲಾಗಿ ಸಾಕು ಅಂತಂದರೆ ಒಂದು 60 ಎಳೆನ ಸುತ್ಕೊಳ್ಳಿ. ಒಂದು ಮಂಚದ ಹತ್ರ ಒಂದು ಕಾಲ ಹತ್ರ ಈ ರೀತಿ ಬನ್ನಿ. ಸೊ ಈ ರೀತಿ ಬಂದು ಈ ಕಡೆ ಏನು ಮಾಡಿ, ಈ ರೀತಿ ಫೋಲ್ಡಿಂಗ್ ತಗೊಳ್ಳಿ. ನೋಡಿ ಹೀಗೆ ಈಗ ಫೋಲ್ಡಿಂಗ್ ತಗೋಬೇಕು. ಮತ್ತು ಇವಾಗ ಇನ್ನೊಂದು ಎಳೆನ ಹಾಕೋಬೇಕು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು 1 ಎಳೆ. ಸೊ ಅಲ್ಲಿಂದ ಬಂದ್ವಿ ಅಲ್ವಾ, ಅಲ್ಲಿಂದ ಬಂದಮೇಲೆ ಈ ರೀತಿ ಬಂದದ್ದು 1 ಎಳೆ ಆಯಿತು. ಸೊ ಈ ರೀತಿ ನೆಕ್ಸ್ಟ್ ಬಂದ್ವಿ, ಮತ್ತೆ ಈ ರೀತಿ ಮಂಚದ ಹತ್ರ ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟ್ ಬಂದು ಕಾಟಿದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಕಾಟಿದ್ರೆ ಕಾಟಲ್ಲೇನೆ ಕೂಡ ಹಾಕೊಳ್ಳಿ. ನೋಡಿ 2 ಎಳೆ ಆಯಿತು. ಈ ರೀತಿ ಎಳೆ ಬಂದು ನಿಮಗೆ ಒಂದು 80 ಎಳೆ ಬೇಕಾಗುತ್ತೆ. ಸೊ ನಿಮಗೆ ದಪ್ಪದಾಗಿ ಬೇಕು ಅಂತಂದರೆ 80 ಎಳೆ ಬೇಕು. ನೀವು ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಹಾಕೋತೀರಾ ಅಂತಂದರೆ ಒಂದು 60 ಎಳೆ ಆದರೆ ಸಾಕಾಗುತ್ತೆ. ಗೊತ್ತಾಯ್ತಲ್ವ? ಈ ರೀತಿ ನೀವು ಇಟ್ಕೊಳ್ಬೇಕು. ಈ ರೀತಿ ಎಲ್ಲ ಸುತ್ಕೊಂಡಾದಮೇಲೆ ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಸೈಡ್ ಓಪನ್ ಮಾಡಿಕೊಂಡು ಹೀಗೆ ಇದನ್ನು ನೋಡಿ ಈ ರೀತಿ ಓಪನ್ ಮಾಡ್ಕೊಂಡ್ರಿ ಅಲ್ವಾ, ಇದನ್ನು ತೆಗೆದು ಒಂದು ಹತ್ರ ಮಾತ್ರ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ಸೊ ಕಟ್ ಮಾಡಿಕೊಂಡು ಅದು ಉದ್ದಕ್ಕೆ ಆಯಿತು. ಉದ್ದಕ್ಕೆ ಆದಮೇಲೆ ಏನು ಮಾಡಬೇಕು ಅಂತಂದರೆ, ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ನಾನು ಇವಾಗ ಮಂಚದ ಹತ್ರ ತೋರಿಸ್ಕೊಟ್ಟೆ ಅಲ್ವಾ, ಆ ರೀತಿ ಒಂದು 60ರಿಂದ ನಿಮಗೆ ಜಾಸ್ತಿ ಕುಚ್ಚಬೇಕು ಅಂತಂದರೆ 80 ಎಳೆನ ಹಾಕ್ಕೊಳ್ಳಿ. 80 ಎಳೆನ ಆ ರೀತಿ ಸುತ್ಕೊಂಡು ತಗೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಸೊ ಕಟ್ ಮಾಡ್ಕೊಳ್ಳಿ ಅಲ್ವಾ, ಕಟ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಮಾಡಿ ಫೋಲ್ಡಿಂಗ್ ಮಾಡಿದಾಗ ಏನಾಗುತ್ತೆ, ಅದು 60 ಎಳೆ ನೀವೇನಾದರೂ ಸುತ್ಕೊಂಡಿದ್ದೀರಾ ಅಂತಂದರೆ 120 ಎಳೆ ಆಯಿತು ಅಲ್ವಾ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನು ಗಮ್ ಹಾಕಿ ಅಂಟಿಸಿ ತೋರಿಸ್ಕೊಡ್ತೀನಿ ನಾನು, ಅದನ್ನ ಅಂಟಿಸಿರೋದನ್ನು ಕೂಡ ಆ ರೀತಿ ಗಮ್ ಹಾಕಿ ಅಂಟಿಸ್ಬೇಕು. ಸೊ ಅದು ಬಂದು ಎಷ್ಟಾಗುತ್ತೆ ಅಂತಂದರೆ ನಿಮಗೆ 120 ಎಳೆ ಆಗುತ್ತೆ. 80 ಎಳೆನ ನೀವೇನಾದರೂ ಸುತ್ತಿದ್ದೀರಾ ಅಂದರೆ 160 ಎಳೆ ಆಗುತ್ತೆ. ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಗಮ್ ಹಾಕಿ ಅಂಟಿಸ್ಕೊಳ್ಳಿ. ನೋಡಿ ಇದನ್ನು ಅಂಟಿಸಿ ರೆಡಿ ಮಾಡಿದ್ದೀನಿ. ಗಮ್ ಎಲ್ಲಿಗೆ ಅಂಟಿಸ್ಬೇಕು ಅಂತಂದರೆ ಪೂರ್ತಿ ಕುಚ್ಚಿಗೆಲ್ಲ ಅಂಟಿಸ್ಬಿಟ್ಟಿರ ಆಮೇಲೆ ಈ ರೀತಿ ಮುಂಭಾಗಕ್ಕೆ ಮಾತ್ರ. ನೋಡಿ ಇಲ್ಲಿ ಬಂದು 120 ಎಳೆ ಇದೆ. ಸೊ ಇವರು ಸಣ್ಣದಾಗಿ ಕೇಳಿದರು, ಹಾಗಾಗಿ 60 ಎಳೆನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 120 ಎಳೆ ಆಗಿದೆ. ಮುಂದ್ಗಡೆಗೆ ಈ ರೀತಿ ಸ್ವಲ್ಪ ಫೆವಿಕಲ್ ನಾರ್ಮಲಾಗಿ ನೀವು ಬಟ್ಟೆಗೆ ಅಂಟಿಸೋ ಅಂಥ ಗಮ್ ಇರುತ್ತೆ ಅಲ್ವಾ, ಅದನ್ನು ಈ ಕೈಗೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಅದು ನಾವು ಸ್ಯಾರಿಗೆ ಈ ರೀತಿ ಹೋಲ್ ಮಾಡಿಬಿಟ್ಟು ಒಳಗಡೆ ಹಾಕೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಬಂದು ನಾನು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವರು ಸ್ವಲ್ಪ ದೂರನೇ ಇರಲಿ ಅಂದಿದ್ರು, ಹಂಗಾಗಿ. ಸೊ ನಿಮ್ಗೆ ಇನ್ನೂ ಹತ್ರ ಬೇಕು ಅಂತಂದರೆ ಹತ್ರದಿಂದ ಕೂಡ ಹಾಕ್ಬೋದು. ನೋಡಿ ಈ ರೀತಿ ನಿಮಗೆ ಕ್ರೋಶ ಕಡ್ಡಿ ಇರುತ್ತೆ ಅಲ್ವಾ, ಸಣ್ಣದಾಗಿ ಮುಂದ್ಗಡೆ ನಾವು ಕ್ರೋಶ ಕುಚ್ಚಾಕ್ತೀವಲ್ವ, ಆ ರೀತಿ ಕಡ್ಡಿನ ಪೂರ್ತಿಯಾಗಿ ಚುಚ್ಕೊಂಡು ವಾಪಸ್ಸು ಈ ರೀತಿ ತೆಗೀರಿ. ತೆಗೆದಾದ್ಮೇಲೆ ನಾವು ಇಲ್ಲಿ ಗಮ್ಮಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಈ ರೀತಿ ಒಳಗಡೆಯಿಂದ ಎಳ್ಕೊಳ್ಳಿ ಪೂರ್ತಿಯಾಗಿ. ಸೊ ನಾನು ಮಂಚದಲ್ಲಿ ಸುತ್ಕೊಳ್ಳಿ ಅಂದಿದ್ದು ಕೂಡ ಇದೇ ಕಾರಣಕ್ಕೆ. ಇದರಿಂದ ಏನಾಗುತ್ತೆ, ನಿಮಗೆ ಪದೇ ದಾರ ಸುತ್ಕೋಬೇಕು ಅನ್ನೋ ಅಗತ್ಯ ಇರೋದಿಲ್ಲ. ಒಂದೇ ಸಲ ಸುತ್ಕೊಂಡು ನೀವು ಈ ರೀತಿ ಹಾಕೋಬೋದು. ಇವಾಗ ನಿಮಗೆ ಕುಚ್ಚುದು ಉದ್ದ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಲಾಸ್ಟಲ್ಲಿ ಈ ರೀತಿ ಎಳೆದಿಟ್ಕೊಂಡು ಸೊ ಅದನ್ನು ಈ ರೀತಿ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡಾದಮೇಲೆ ಈ ರೀತಿ ಗೋಲ್ಡ್ ಕಲರ್ದು ಜರಿ ಥ್ರೆಡ್ ಬರುತ್ತೆ ಅಲ್ವಾ, ಅದನ್ನು ಥ್ರೆಡ್ನ ತಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿ. ಇದನ್ನು ಸೂಜಿ ದಾರ ತಗೊಂಡು ಕೂಡ ಹಾಕ್ತಾರೆ, ಬಟ್ ಹಾಗೇನಿಲ್ಲ, ಈ ರೀತಿ ಕೈಯಲ್ಲೂ ಕೂಡ ಸುತ್ಕೋಬೋದು. ನೋಡಿ ಹೀಗೆ
ಈ ರೀತಿ ಸುತ್ತಕೊಂಡು ಲಾಸ್ಟಲ್ಲಿ ಬರೋವಂಥದ್ದನ್ನು ಈ ನಾಟ್ ಹಾಕ್ಕೊಳ್ಳಿ. ಸೊ ನಾಟ್ ಹಾಕೋತು ಅಂತಂದರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಅದೇ ರೀತಿಯೇ ಬರುತ್ತೆ. ಸೊ ನೀವು ಬೇಕು ಅಂತಂದರೆ ಸೂಜಿ ದಾರಿಗೆ ದಾರನ ಪೋಣಿಸ್ಕೊಂಡು ಕೂಡ ಮಾಡ್ಕೋಬೋದು. ಬಟ್ ನಿಮಗೆ ಈಸಿಯಾಗಿ ಕಟ್ಬಿಡ್ಬೋದು. 1 ಅವರ್ಲೆಲ್ಲ ಈ ಕುಚ್ಚನ್ನ ಬೇಗ ನೀವು ನಿಧಾನಕ್ಕೆ ಕಟ್ಟಿದ್ರೂ ಕೂಡ 1 ಅವರ್ಗೆಲ್ಲ ಮುಗ್ದೋಗುತ್ತೆ. ಸೊ ನಿಮ್ಮ ಸ್ಯಾರಿಗಳಿಗೆ ನೀವೇನೇ ಈ ರೀತಿ ಬ್ಯೂಟಿಫುಲ್ ಆಗಿರೋವಂಥ ಕುಚ್ಚನ್ನ ರೆಡಿ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವ ಇವಾಗ ನಾನು ಹೇಳ್ಕೊಟ್ಟಿದ್ದು. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪೂರ್ತಿ ಕುಚ್ಚು ರೆಡಿ ಆದಮೇಲೆ ನಾನು ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ಇದು ನೋಡಿ, ಇದು ನಿಮಗೆ ಇನ್ನೂ ದಪ್ಪದಾಗಿ ಬೇಕು ಅಂತಂದರೂ ಕೂಡ ಹಾಕೋಬೋದು. ಇವರು ಜಿಗ್ಜಾಗ್ ಏನು ಬೇಡ, ಅಂಚೊಲ್ದೆ ಹಾಕಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಣ್ಣದಾಗಿ ಅಂಚನ್ನ ಈ ರೀತಿ ಹೊಲ್ದುಬಿಟ್ಟು ಹಾಕಿರೋ ಅಂಥದ್ದು. ಸೊ ಜಿಗ್ಜಾಗ್ ಮಾಡಿ ಹಾಕ್ತು ಅಂತಂದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಪೂರ್ತಿಯಾಗಿ ರೆಡಿ ಆದಮೇಲೆ ಈ ರೀತಿಯಾಗಿದೆ. ಸ್ಯಾರಿ ಮತ್ತು ಬಾರ್ಡರ್ ಕಲರ್ ಎರಡನ್ನೂ ಸೇರಿಸಿ ಹಾಕಿರೋ ಅಂಥದ್ದು. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.